ಹಾಯ್ ಹಾಲ್, ಇದು ಅಕ್ಷಯ ತೃತೀಯ ನೆಕ್ಸ್ಟ್ ಡೇ ಬ್ಲಾಗ್ ಅಂದರೆ ಮಂಡೇ ಬ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫಾಲೋ ಮೈ ಪೇಜ್. ಆವಾಗಲೇ ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೊಂದು ಡೇ ಬಂದ್ಬಿಟ್ಟು ಫುಲ್ಲಿ ಫಂಕ್ಷನ್ ಡೇ ಅಂತಲೇ ಹೇಳ್ಬೋದು. ಸೊ ಅವತ್ತಿನ ದಿನ ಆ್ಯಕ್ಚುಲಿ ಬಸವ ಜಯಂತಿ ಇರೋದ್ರಿಂದ ನನ್ನ ಕೊಲೀಗ್ಸ್ಗಳ ಮನೆಗಳಲ್ಲೆಲ್ಲ ಸುಮಾರು ಮನೆಗಳಲ್ಲಿ ಸೊ ಫಂಕ್ಷನ್ಗಳ್ನ ಅವ್ರವ್ರದ್ದೇ ಆದಂಥ ಫಂಕ್ಷನ್ಗಳ್ನ ಅರೇಂಜ್ ಮಾಡಿದರು. ಆ ಫಂಕ್ಷನ್ಗಳಿಗೆಲ್ಲ ಹೋಗಿ ಮೀಟ್ ಮಾಡಿ ಬಂದಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ನಾನು ಮಾರ್ನಿಂಗೇ ಆ್ಯಕ್ಚುಲಿ ಸೋಮವಾರ ಕೂಡ ಅಕ್ಷಯ ತೃತೀಯ ಇರೋದ್ರಿಂದ ಮಾರ್ನಿಂಗ್ ಬಂದ್ಬಿಟ್ಟು ಟಿಫನ್ಗೆ ಬಂದ್ಬಿಟ್ಟು ಶಾಮಿಯಾ ಉಪ್ಪಿಟ್ಟು ಮತ್ತು ಸಾಂಬಾರು ಮಾಡಿ ರೈಸ್ ಮಾಡಿದ್ದೆ ಸ್ವಲ್ಪನೇ, ಯಾಕೆಂದರೆ ಹೊರಗಡೆ ಹೋಗ್ತಾ ಇರೋದ್ರಿಂದ ಅಲ್ಲೇ ಊಟ ಮಾಡ್ತೀವಲ್ಲ, ಸೊ ಹಾಗಾಗಿ ಲೈಟಾಗಿ ಇರಲಿ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ಹೋಗಿದ್ದೆ. ಸೊ ಹಾಗಾಗಿ ನಮ್ಮ ಮನೆಯವರು ಬೆಳಗ್ಗೆನೇ ಅವರಿಗೆಲ್ಲ ಟಿಫನ್ ಕಟ್ಕೊಟ್ಟು ಟಿಫನ್ ತಿಂದು ಅವರು ಕೂಡ ಬೆಳಗ್ಗೆ ಅವ್ರ ಕೈಯಲ್ಲೇ ಸ್ವಲ್ಪ ಹಾಗೆ ನಿನ್ನೆ ಭಾನುವಾರ ರೆಡಿ ಮಾಡಿದ್ದು ಹಾಗೆ ಇತ್ತಲ್ಲ, ಸೊ ಬೆಳಗ್ಗೆ ಮಾರ್ನಿಂಗ್ ಕೂಡ ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ಅಡುಗೆ ಮಾಡ್ತಿರೋ ಬ್ಯುಸಿ ಆಗಿರೋದ್ರಿಂದ 7:50ಗೆಲ್ಲ ಕ್ಲೋಸ್ ಮಾಡಬೇಕಲ್ಲ ಪೂಜೆ, ಹಂಗಾಗಿ ಅವರೇ ದೀಪ ಹಚ್ಚಿ ಅವರೇ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಅದಾದಮೇಲೆ ನಾನು ಕೂಡ ಮಕ್ಕಳನ್ನೆಲ್ಲ ಎದ್ದೇಳಿಸಿ ಸ್ವಲ್ಪ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು 3 ಕಡೆ ಹೋಗಬೇಕಿತ್ತು ಸ್ವಲ್ಪ. ಸೊ ಹಂಗಾಗಿ ನಾನು ಬೇಗ ಹೊರಡೋಣ ಅಂತೇಳಿ ಮಕ್ಕಳುಗಳನ್ನು ಫ್ರೆಶ್ ಅಪ್ ಮಾಡಿಸಿ ಅವ್ರಿಗೂ ಟಿಫನ್ ಎಲ್ಲ ತಿನ್ನಿಸಿ ಪೂಜೆ ಮಾಡಿಬಿಟ್ಟು ಒಂದೇ ಸಲ ನಾವು ರೆಡಿಯಾಗಿ ಹೊರಟಿದ್ದೆ. ಫಸ್ಟು ಬಂದ್ಬಿಟ್ಟು ನಾನಿಲ್ಲಿ ವೆಂಕಟರಮಣ ದೇವಸ್ಥಾನ ಅಂತ ಒಂದಿದೆ ನಮ್ಮ ಮನೆ ಹತ್ರನೇ. ಸೊ ಅಲ್ಲಿ ಬಂದ್ಬಿಟ್ಟು ಅವರು ದೇವಸ್ಥಾನದಲ್ಲೇ ಮದುವೆ ಅರೇಂಜ್ ಮಾಡಿದರು. ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ನಾರಾಯಣ ಟೆಂಪಲಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ಪೂಜೆ ಎಲ್ಲ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ದೇವಸ್ಥಾನಕ್ಕೆ ಅಲ್ಲೆಲ್ಲ ದೇವಸ್ಥಾನಗಳನ್ನೆಲ್ಲ ನೋಡಿಬಿಟ್ಟು ನಮಸ್ಕಾರ ಮಾಡಿ ಮತ್ತು ಹೆಣ್ಣು ಗಂಡಿಗೆ ನಾನು ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ಫೋಟೋ ತೆಗೆಸ್ಕೊಂಡು ಟಿಫನೆಲ್ಲ ಏನೂ ಮಾಡಲಿಲ್ಲ, ಯಾಕೆಂದರೆ ಮನೇಲೇ ಮಾಡಿರೋದ್ರಿಂದ ಮತ್ತು ಹೆವಿ ಆಗುತ್ತೆ ಹೋಗುವಾಗ ಅಂತಂದ್ಬಿಟ್ಟು ನಾನು ಏನೂ ಮಾಡೋಕ್ಕೋಗಲಿ, ಯಾಕೆಂದರೆ ತುಂಬ ಬಿಸಿಲು. ಅಷ್ಟೊತ್ತಿಗೆ 9:30 10 ಹಂಗೆ ಎಷ್ಟು ಬಿಸಿಲಿದೆ ಅಂತಂದರೆ ಕಾಲು ಇಡೋಕ್ಕಾಗಲ್ಲ. ಆ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮುಗಿಸೋಣ ಅಂತೇಳಿ, ಅದರಲ್ಲೂ ಮಕ್ಕಳುಗಳಂತೂ ಹಿಡಿಯೋಕ್ಕೆ ಆಗಲ್ಲ, ಅಲ್ಲಿ ಇಲ್ಲಿ ಓಡ್ತಾನೆ ಇದ್ದಾರೆ, ಮತ್ತೆ ಸಿಕ್ಕಿದೆ ಚಾನ್ಸು ಅಂತ ಅಂದ್ಕೊಂಡು. ಸೊ ನಾನು ಕೂಡ ಅಲ್ಲಿ ಆ ದೇವಸ್ಥಾನದೊಳಗಡೆ ಬಂದ್ಬಿಟ್ಟು ಶಿವ ಇದೆ, ಶಿವ ಈಶ್ವರನ ಟೆಂಪಲ್ ಇದೆ, ಹಾಗೇ ನಾರಾಯಣ ಇದೆ, ಮತ್ತು ಹಾಗೆ ಆಂಜನೇಯ ಟೆಂಪಲ್ ಇದೆ. ಸೊ ವಿಶೇಷವಾಗಿ ಮಾಡ್ತಾ ಇರ್ತಾರೆ ಇಲ್ಲಿ ಯಾವಾಗಲೂ ಅಷ್ಟೇ. ಸೊ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ಇವರೇ ನೋಡಿ ಮದುವೆ, ನನ್ನ ಆಫೀಸ್ ಕೊಲೀಗ್ ಇದ್ದಾರಲ್ಲ ಅವರ ಮಗಳ ಮದುವೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು. ಸೊ ತುಂಬ ಎಂಪ್ಲಾಯೀಸ್ ಆದ್ರೂ ಕೂಡ ನಾನು ಯಾರದೇ ಮದುವೆ ಕರೆದ್ರೂ ಕೂಡ ಹೋಗಲ್ಲ ಅಂತ ನಾನು ಇದು ಮಾಡಲ್ಲ, ಯಾವಾಗಲೂ ಅಲ್ಲಿದ್ದಾಗ್ಲೂ ಅಷ್ಟೇ. ಸೊ ಹಾಗಾಗಿ ತುಂಬ ವರ್ಷದ ಪರಿಚಯ ಅಲ್ಲ, ಸೊ ಕರೆದ ಮೇಲೆ ಹೋಗೋಣ ಅಂತೇಳಿ ಪಕ್ಕದಲ್ಲೇ ಇರೋದ್ರಿಂದ ಹೋಗಿ ಬಂದಿದ್ದಾಯಿತು. ಸೊ ಹಾಗೆ ಬರ್ತಾ ಮುಗಿಸ್ಕೊಂಡು ಆ ಮಕ್ಕಳಿಗೆ ಏನಾದರೂ ತೊಗೊಂಡೋಗೋಣ ಅಂದವೆ, ಯಾಕೆಂದರೆ ಅದು ಇದು ಕೇಳ್ತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ಬೇಕ್ರಿಗೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಏನು ಬೇಕೋ ಅದನ್ನು ತೊಗೊಂಡು ಪ್ಯಾಕ್ ಮಾಡಿಕೊಂಡು ಒಂದೇ ಸಲ ನಾವು ಬಸ್ಸಲ್ಲೇ ಹೋಗೋಣ ಅಂತ ಹೋದ್ವಿ. ಏಕೆಂದರೆ ಮೆಟ್ರೋದಲ್ಲಿ ಹೋದರೆ ಮೆಟ್ರೋದಲ್ಲಿ ಬಂದ್ಬಿಟ್ಟು ಅವ್ರಿಗೆ ತಿನ್ನೋಕ್ಕೆಲ್ಲ ಅವಕಾಶ ಇರಲ್ಲ ಅಲ್ಲ. ಸೊ ಹಾಗಾಗಿ ನಾನು ಸರಿ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಕರ್ಕೊಂಡು ಹೋಗೋಣ ಒಂದು ಸ್ವಲ್ಪ ದೂರ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಆಮೇಲೆ ಅಲ್ಲಿಂದ ಮೆಟ್ರೋ ಹತ್ತಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ಆ್ಯಕ್ಚುಲಿ ಅವಳು ತುಂಬ ವರ್ಷದಿಂದ ನನ್ನ ಫ್ರೆಂಡು. ಸೊ ಹಾಗಾಗಿ ಅವಳು ಮನೆಗೆ ಹೋಗೋಣ ಅಂಥೇಳಿ, ಅವಳ ಮಗಂದು ನಾಮಕರಣ ಇವತ್ತು. ಸೊ ಹಾಗಾಗಿ ಆ ಫಂಕ್ಷನ್ಗೆ ಸೆಕೆಂಡ್ ಅಟೆಂಡ್ ಮಾಡೋಣ ಅಂಥೇಳಿ ಸೆಕೆಂಡ್ ಫಂಕ್ಷನ್ ಇದು. ಸೊ ಇಲ್ಲಿಗೆ ಬಂದು ಅವ್ರ ಮನೆಗೆ ಬಂದ್ವಿ. ಸೊ ನನ್ನ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ. ಸೊ ಇದೇ ಮನೆ ಅಂತೇಳಿ ಕರ್ಕೊಂಡು ಬಂದು ಅವರು ಗೊತ್ತು ಇದೇ ರೋಡು ಅಂತ ಅಂದ್ಬಿಟ್ಟು ಸ್ವಲ್ಪ ಗುರ್ತಿಡಿತಾಯಿದ್ರು. ಸೊ ಹಾಗೆ ಹೋಗಿದ್ದೆ ಸೊ ನಾಮಕರಣ ಫಂಕ್ಷನ್ಗೆ. ಸೊ ಇದು ಬಂದ್ಬಿಟ್ಟು ಮಗನಿಗೆ ಬಂದ್ಬಿಟ್ಟು ಅವ್ರ ಹೆಸರು ಬಂದ್ಬಿಟ್ಟು ಜಗನ್ ಗೌಡ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದಾರೆ. ಸೊ ಅವರು ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ. ಅವರು ಎಷ್ಟು ಚೆನ್ನಾಗಿ ಮಾಮೂಲಿ ಮನೆಯಲ್ಲೇ ಹೊರಗಡೆ ಕೊಟ್ಟು ಎಷ್ಟೋ ದುಡ್ಡು ಕೊಟ್ಟು ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಇಷ್ಟು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಡೆಕೋರೇಷನ್ಸು ಅಷ್ಟೇ ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ನಾನು ಸ್ವಲ್ಪ ಲೇಟಾಗೇ ಹೋದೆ, ಯಾಕೆ ಅಂತಂದರೆ ಮಕ್ಕಳನ್ನ ಇಟ್ಕೊಂಡು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ವ. ಸೊ ಮನೆಗಳಿಗೆ ಹೋಗ್ಬಿಟ್ಟು ಅವ್ರಿಗೂ ಪಾಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕರೆಕ್ಟಾಗಿ ಆಯಿತು, ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮತ್ತು ನನಗೆ ಟೈಮ್ ಕರೆಕ್ಟಾಗಿ ಆಯಿತು. ಅಷ್ಟೊತ್ತಿಗೆ ಸುಮಾರು ಸ್ವಲ್ಪ ಶಾಸ್ತ್ರ ಎಲ್ಲ ಮುಗಿಸಿದ್ರು ಅವರು ಕೂಡ. ಸೊ ಹೋಗಿದ್ದೆ ನಾನು ಅವ್ರನ್ನ ಮೀಟ್ ಮಾಡಿ ಈ ಥರ ಎಲ್ಲ ಮಾಡಿದರು ಅವ್ರು ಆ್ಯಕ್ಚುಲಿ ಮುಂಚೆನೇ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಅವರು ಮಾಡ್ಕೊಂಡಿದ್ರು.
ಸೊ ಅವರು ಫ್ಯಾಮಿಲಿನಲ್ಲೂ ಕೂಡ ಎಲ್ಲರೂ ಬಂದು ಮಗುಗೆ ಆಶೀರ್ವಾದ ಮಾಡಿ ಅವರೇ ಮನೆಯಲ್ಲಿ ಇದೇ ಥರ ಈಗ ಬೇರೆ ಕಡೆ ಕೊಟ್ಟು ಈ ಥರ ಎಲ್ಲ ಮಾಡಿಸೋದಕ್ಕೆಲ್ಲ ಎಷ್ಟೊಂದು ದುಡ್ಡು ಕೇಳ್ತಾರಲ್ವ. ಸೊ ಮನೆಯಲ್ಲೇ ಅವರೇ ಮಾಡಿ ಡೆಕೋರೆಲ್ಲ ಮಾಡಿ ಮಗುಗೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಎಲ್ಲ ಆವತ್ತಿನ ದಿನವೇ ಇಟ್ಕೊಂಡಿದ್ರು. ಸೊ ಹಂಗಾಗಿ ಮಗುಗೆ ಬಂದ್ಬಿಟ್ಟು ಜಗನ್ ಗೌಡ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದಾರೆ. ಸೊ ಹೆಸರು ಕೂಡ ತುಂಬ ಚೆನ್ನಾಗಿದೆ. ಅವ್ರ ಅತ್ತೆದಿರು ಅಜ್ಜಿದಿರು ಎಲ್ಲರೂ ಕೂಡ ಬಂದು ಸೇರಿ ಫಂಕ್ಷನ್ನ ಗ್ರ್ಯಾಂಡಾಗಿ ಅಂದರೆ ಸಿಂಪಲ್ಲಾಗಿದ್ರೂ ಗ್ರ್ಯಾಂಡಾಗಿ ಮಗುಗೆ ವೆಲ್ಕಮ್ ಮಾಡಿ ನಾಮಕರಣ ಶಾಸ್ತ್ರನ ಮುಗಿಸಿದ್ರು. ಅದಾದಮೇಲೆ ಎಲ್ಲ ಅವರು ನೆನ್ನೆನೇ ಬಂದಿದ್ದರು ಅನಿಸುತ್ತೆ ಎಲ್ಲ ನೆಂಟರೆಲ್ಲ. ಸೊ ಹಂಗಾಗಿ ಅವರು ಕೂಡ ನಾವು ಬಂದಮೇಲೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಫೋಟೋ ಗೀಟ ತೆಗೆಸ್ಕೊಂಡು ಅವರೂ ಕೂಡ ಎಲ್ಲ ಹೊರಟ್ರು. ಅದಾದಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಗುನ ಆಡಿಸ್ತಾ ಇದ್ದೆ. ಅವನಂತೂ ಎಲ್ಲರ ಹತ್ರನೂ ಹೋಗ್ತಾನಂತೆ. ಸೊ ಯಾರ ಹತ್ರನೂ ಹತ್ತಿಲ್ಲ ಅವನು, ನನ್ನ ಹತ್ರನೂ ಬಂದ, ಚೆನ್ನಾಗೇ ಬಂದ. ನಾನು ತೊಡೆ ಮೇಲೆ ಕೂರಿಸ್ಕೊಂಡು ಅವನ್ನ ಆಟ ಆಡಿಸ್ತಾ ಇದ್ದೆ. ಸ್ವಲ್ಪ ಪಾಪ ಬೆಳಗ್ಗೆನೇ ಎದ್ದಿದ್ದೇನೆ ಅನಿಸುತ್ತಲ್ಲ, ನಿದ್ದೆ ಮೂಡು ಅವನಿಗೆ, ತುಂಬಾ ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ. ಹಂಗಾಗಿ ಅಷ್ಟೇ ತುಂಬ ಚೆನ್ನಾಗಿ ಅವನು ಕೂಡ ಎಲ್ಲರ ಜೊತೆ ಬೆರೆತ್ಕೊಂಡು ಆಟ ಆಡ್ಕೊಂಡು ಇರ್ತಾಯಿದ್ದ. ಸೊ ನಾವು ಕೂಡ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾನು ಊಟ ಗೀಟೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಫಂಕ್ಷನ್ಗೆ ಹೋಗಬೇಕಲ್ಲ. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ನಾನು. ಹಂಗಾಗಿ ಸ್ವಲ್ಪ ಇಲ್ಲೂ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರು ಊಟ ಎಲ್ಲ ಪಾಪ ಬೆಳಗ್ಗೆಯಿಂದ ಸರಿಯಾಗಿ ಏನೂ ಮಾಡಿರಲ್ಲ. ಸೊ ಹಾಗಾಗಿ ಅವರು ಕೂಡ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಮಾತಾಡಿಬಿಟ್ಟು ಹಂಗೇ ಗಿಫ್ಟ್ ಎಲ್ಲ ಕೊಟ್ಟು ಅವರಿಗೆ. ಸೊ ಅಲ್ಲಿಂದ ಹೊರಟಿದ್ದೆ ನಾನು. ನೆಕ್ಸ್ಟು ಇನ್ನೊಬ್ಬ ಫ್ರೆಂಡ್, ಅವಳು ಅಷ್ಟೇ ನನ್ನ ತುಂಬ ಹಾಸ್ಟೆಲ್ ಮೇಟ್ ಆ್ಯಕ್ಚುಲಿ. ಅಷ್ಟು ವರ್ಷದಿಂದನೂ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ತುಂಬ ವರ್ಷದಿಂದ ಟಚ್ಚಲ್ಲಿದ್ದೀವಿ. ಸೊ ಹಾಗಾಗಿ ನೆಕ್ಸ್ಟು ಅವ್ರ ಮನೆಗೆ ನಾನು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಸೊ ಅವ್ರ ಮನೆ ಬಂದ್ಬಿಟ್ಟು ಈ ಕಡೆ ಹುಲಿಮಾವಿಂದ ಒಳಗಡೆ ಹೋಗಬೇಕು. ಸೊ ಹಾಗಾಗಿ ಅಲ್ಲಿಗೆ ಆಟೋದಲ್ಲೇ ಹೋಗ್ಬಿಟ್ಟು ಸೊ ಹಾಗೆ ಅವರು ಕೂಡ ಇಲ್ಲಿ ಗ್ರ್ಯಾಂಡಾಗಿ ಅವರು ಕೂಡ ಫಂಕ್ಷನ್ನ ಮಾಡಿದ್ದಾರೆ. ಸೊ ಬಂದ್ಬಿಟ್ಟು ಬಂದಿದ ತಕ್ಷಣ ಅವಳು ಬಂದಿದೆ ನೋಡಿ, ಈ ಥರ ಕಳಸಗಳನ್ನೆಲ್ಲ ಕೂರಿಸಿ ನಾರಾಯಣ ಇದು ಮಾಡ್ತೀವಲ್ಲ ಪೂಜೆನ, ಸತ್ಯನಾರಾಯಣ ಪೂಜೆ ಆ ಥರ ಎಲ್ಲ ಮಾಡಿ ಅವ್ರ ದೇವ್ರ ಮನೆಯಲ್ಲೂ ಕೂಡ ಒಂದು ಲಕ್ಷ್ಮಿ ಕೂರಿಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಸಿಂಪಲ್ಲಾಗಿ ಕಾಣಿಸ್ತಾ ಇದ್ರೂ ಕೂಡ ಅದನ್ನು ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಆದ್ರೂ ಅಷ್ಟೇ, ನಾನು ಆ್ಯಕ್ಚುಲಿ ದೇವ್ರುಗಳ್ನ ಅಲಂಕಾರ ಮಾಡಲಿಲ್ಲ ಅಂದ್ರೂ ಇಷ್ಟಪಡ್ತೀನಿ, ಅಲಂಕಾರ ಸಿಂಪಲಾಗಿ ಮಾಡಿದ್ರೂ ಇಷ್ಟಪಡ್ತೀನಿ, ಹಂಗೇನಿಲ್ಲ. ಸೊ ಸಿಂಪಲಾಗಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ. ಯಾಕೆಂದರೆ ಇವೆಲ್ಲ ಮಾಡಬೇಕು ಅಂದರೆ ಅಷ್ಟು ಸುಲಭವಾಗಲ್ಲ. ಆಮೇಲೆ ಬಂದ್ಬಿಟ್ಟು ಇದು ಸುದರ್ಶನ ಹೋಮ ಅಂತೆ. ಸುದರ್ಶನ ಹೋಮಗೆ ಈ ಥರ ಎಲ್ಲ ಮಾಡಿ ಅವರು ಪೂಜಾರಿಗಳು ಈ ಥರ ಡ್ರಾಯಿಂಗ್ ಎಲ್ಲ ಮಾಡಿ ಅದಕ್ಕೆ ಹೋಮ ಮಾಡಿ ನೈಟೇ ಹೋಮ ಮಾಡಿದ್ರಂತೆ. ಸೊ ಹಾಗಾಗಿ ಇದು ಕೂಡ ಅದೇ ಡ್ರಾಯಿಂಗ್ ಹಂಗೇ ಇತ್ತು. ನಾವು ಸೊ ಅದು ಕೂಡ ಫೋಟೋನ ಕ್ಯಾಪ್ಚರ್ ಮಾಡಿದೆ. ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅದಾದಮೇಲೆ ಅವ್ರ ಮಗನ ಬರ್ತಡೇ ಇತ್ತು ಆ್ಯಕ್ಚುಲಿ ಅದರ ನಾಳೆಗೆ. ಹಂಗಾಗಿ ಅವರು ಎಲ್ಲರೂ ಸೇರಿದಾರಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಬರ್ತಡೇ ಮಾಡೋಣ ಅಂತೇಳ್ಬಿಟ್ಟು ಎಲ್ಲರೂ ಅಕ್ಕ ತಂಗಿರು ಎಲ್ಲ ನೆಂಟರೆಲ್ಲ ಬಂದಿದ್ರಲ್ಲ. ಸೊ ಹಾಗಾಗಿ ಎಲ್ಲರೂ ಸೇರಿ ಇವತ್ತು ಬರ್ತಡೇ ಮಾಡ್ತಾಯಿದ್ರು. ಹಂಗೆ ಮಕ್ಳುಗಳೆಲ್ಲ ತಲೆಗೆ ಟೋಪಿ ಹಾಕ್ಕೊಂಡು ಹ್ಯಾಪಿ ಬರ್ತಡೇದು ಟೋಪಿ ಹಾಕ್ಕೊಂಡು ಆಟ ಆಡಿಕೊಂಡು ಎಲ್ಲರೂ ಇದ್ದರು. ಸೊ ಹಾಗೆ ಎಲ್ಲರೂ ಕೂಡ ಸಂತೋಷವಾಗಿ, ಮೋಹಿತ್ ಅಂತ ಅವನ ಹೆಸರು ಆ್ಯಕ್ಚುಲಿ, ಅವನಿಗೆ ವಿಶ್ ಮಾಡಿ ಎಲ್ಲರೂ ಕೂಡ ಅಂದರೆ ತುಂಬ ಚೆನ್ನಾಗಿತ್ತು. ಸುಮ್ಮನೆ ಅಲ್ಲ, ಎಲ್ಲರೂ ಕೂಡ ಸಂತೋಷವಾಗಿ ಅವನಿಗೆ ವಿಶ್ ಮಾಡಿ ಸಾಂಗ್ಗಳೆಲ್ಲ ಹೇಳ್ಕೊಂಡು ವಿಶ್ ಮಾಡಿ ಅವನಿಗೆ. ನಮ್ಮ ಮಕ್ಕಳು ಅಷ್ಟೇ ಬಲೂನ್ ಸಿಕ್ಕಿದೆ ತಡ, ಆಮೇಲೆ ಕೇಕ್ ನೋಡಿದ ತಕ್ಷಣ ಹ್ಯಾಪಿ ಟೋಡಿ ಅಂತ ಅಂದ್ಕೊಂಡು ಆಟ ಆಡಿಕೊಂಡು ಕೇಕ್ ಎಷ್ಟು ಗಂಟೆಗೆ ಕೊಡ್ತಾರಪ್ಪ ಅಂತ ನನ್ನ ಮಗಳು ಇಬ್ಬರೂ ಕಾಯ್ತಾಯಿದ್ರು. ನಾವು ಕಟ್ ಮಾಡ್ತೀವಿ ಅಂತಲೂ ಹೇಳ್ತಾಯಿದ್ವು. ಆಮೇಲೆ ಹಂಗೆ ಸಮಾಧಾನ ಮಾಡಿ ಸ್ವಲ್ಪ ಬಲೂನೆಲ್ಲ ಇಡಿಸಿ ಸ್ವಲ್ಪ ಹಂಗೆ ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ಕೇಕ್ ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ಅವ್ರು ಕಟ್ ಮಾಡ್ತಾರೆ ಅಂದ್ಬಿಟ್ಟು ಸಮಾಧಾನ ಮಾಡಿಸಿ ಆಮೇಲೆ ಕೇಕ್ ಈಸ್ಕೊಂಡು ಇಬ್ಬರೂ ಕೂಡ ಚೆನ್ನಾಗಿ ತಿಂದರು. ಅದಾದಮೇಲೆ ನಾವು ಕೂಡ ನಮ್ಮ ಮನೆಯವ್ರು ಬಂದಮೇಲೆ ಗಿಫ್ಟೆಲ್ಲ ಕೊಟ್ಟು ಊಟ ಮುಗಿಸ್ಕೊಂಡು ನೈಟಲ್ಲೇ ವಿಶ್ ಮಾಡಿ ಒಂದು ಸಲ ಗಿಫ್ಟೆಲ್ಲ ಕೊಟ್ಟು ಫೋಟೋ ತೆಗೆಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಆಲ್ರೆಡಿ 10 ಗಂಟೆ 10:15 ಆಗಿಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.